ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ವಿ.ಕೆ. ರಘು, ಚಿಕ್ಕಮಗಳೂರು. CNS ಕ್ರಿಯೇಷನ್ಸ್ ಚಿಕ್ಕಮಗಳೂರು ತಂಡದಿಂದ ಒಂದು ರೈತನ ಬವಣೆ ಅಂತಕ್ಕಂಥ ಕಿರುಚಿತ್ರ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ರೈತನ ಕಥೆಯಲ್ಲಿ ಒಂದು ಪಾತ್ರವನ್ನು ಮಾಡುತ್ತಾ ಇದ್ದೇನೆ ಅನ್ನೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಅದರಲ್ಲಿ ನಾನು ಬ್ಯಾಂಕ್ ಮ್ಯಾನೇಜರ್ ಪಾತ್ರವನ್ನು ನಿರ್ವಹಿಸಿದ್ದೇನೆ. ಈ ಚಿತ್ರವನ್ನು ನೋಡಿ ಹಾಗೂ ಚಿಕ್ಕಮಗಳೂರಿನ ಒಂದು ಕಲಾವಿದರ ತಂಡವನ್ನು ಹಾರೈಸಬೇಕು ಹಾಗೂ ಈ ಒಂದು ಚಿತ್ರವನ್ನು ನೋಡಿ ನೀವೆಲ್ಲರೂ ಹಾರೈಸಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಹರೀಶ್. ದೇಶದ ಆಸ್ತಿ ಅಂದರೆ ರೈತ ಮತ್ತು ಸೈನಿಕ. ಅದರಲ್ಲಿ ನಾವೀಗ ಒಂದು ಕಾನ್ಸೆಪ್ಟ್ ತಗೊಂಡು ರೈತನ ಬಗ್ಗೆ, ರೈತನ ಬವಣೆ ಅನ್ನೋ ಒಂದು ಕಿರುಚಿತ್ರವನ್ನು ರಚನೆ ಮಾಡಿದ್ದೀವಿ. ಸೊ CNS ಕ್ರಿಯೇಷನ್ ಎಂಬ ನಮ್ಮ ಒಂದು ತಂಡದಿಂದ ಈಗಾಗಲೇ ರೈತನ ಬವಣೆ ಎಂಬ ಚಿತ್ರೀಕರಣ ಆಗೋಗಿದೆ. ರೈತ ದೇಶದ ಬೆನ್ನೆಲುಬು. ಆದರೆ ದೇಶ ತಂತ್ರಜ್ಞಾನದಲ್ಲಿ ಎಷ್ಟೇ ಬೆಳವಣಿಗೆ ಆಗಿದ್ರೂ ಕೂಡ ಎಲ್ಲರೂ ತಿನ್ನೋದು ಹೊಟ್ಟೆಗೆ ಅನ್ನ ತಾನೆ. ಸೊ ಹೀಗಿರುವಾಗ ನಾವು ರೈತನಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ, ಆ ದೇಶದ ಒಂದು ಜನತೆಗೆ ರೈತ ಏನೆಲ್ಲ ಕೊಡ್ತಾನೆ ಅಂತ, ಅವನಿಗೆ ಎಷ್ಟೆಲ್ಲ ಕಷ್ಟಗಳಿದೆ, ಏನೆಲ್ಲ ಮಾಡಬೇಕು ಅಷ್ಟು ಜನಗಳಿಗೆ. ಏಕೆಂದರೆ ಸ್ವಾರ್ಥ ಬುದ್ಧಿಯನ್ನು ಬಿಟ್ಟು ಕೆಲಸ ಮಾಡೋರು ಇವರಿಬ್ಬರೇನೆ, ಯಾರು ರೈತ ಮತ್ತು ಸೈನಿಕ. ಅನ್ನವನ್ನು ಕೊಡುವಂಥ ಕೆಲಸವನ್ನು ರೈತ ಮಾಡ್ತಾನೆ. ಸೊ ಹಾಗಾಗ್ಬಿಟ್ಟು ರೈತನ ಬವಣೆ ಅನ್ನುವಂಥ ಚಿತ್ರದಲ್ಲಿ ನಾವು ರೈತ ಎಷ್ಟೆಲ್ಲ ಕಷ್ಟವನ್ನು ಪಟ್ಟು ತನ್ನ ಜೀವನ ಮಾಡಲಿಕ್ಕೋಸ್ಕರ ಮತ್ತು ಜನಗಳಿಗೆ ಅನ್ನ ಕೊಡಲಿಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾನೆ ಅನ್ನೋದನ್ನು ನಮ್ಮ CNS ಕ್ರಿಯೇಷನ್ ತಂಡ ಒಂದು ಈ ಕಿರುಚಿತ್ರದಲ್ಲಿ ತೋರಿಸ್ಕೊಟ್ಟಿದೆ. ಈ ರೈತನ ಬವಣೆ ಅನ್ನುವಂಥ ಈ ಕಿರುಚಿತ್ರದಲ್ಲಿ ನಿಮಗೆಲ್ಲ ಮನ ಮಿಡಿಯುವಂತಹ ಅನೇಕ ಸನ್ನಿವೇಶಗಳು, ದೃಶ್ಯಗಳು ನಿಮ್ಮ ಕಣ್ಮುಂದೆ ಬರುತ್ತೆ. ಸೊ ಇಂಥ ಮನ ಮಿಡಿಯುವ ದೃಶ್ಯವನ್ನು ನೋಡಿದಾಗ ನಿಜವಾಗ್ಲೂ ನನ್ನ ಕಣ್ಣಲ್ಲಂತೂ ಕಣ್ಣೀರೇ ಬಂತಪ್ಪ. ನೋಡೋಣ ನೀವೇ ಇದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡ್ತೀರಾ ನನ್ನ. ಸೊ ದಯವಿಟ್ಟು ಎಲ್ಲರೂ CNS ಕ್ರಿಯೇಷನನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹ ಮಾಡಿ ಬೆಳೆಸಿ ಅಂತ ಈ ಮೂಲಕ ತಿಳಿಸ್ತೀನಿ. ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಮಂಜುನಾಥ್ ಚಿಕ್ಕಮಗಳೂರಿಂದ CNS ಕ್ರಿಯೇಷನ್ಸ್ ಚಿಕ್ಕಮಗಳೂರು ಈ ತಂಡದವರಿಂದ ರೈತನ ಬವಣೆ ಅನ್ನುವ ಕಿರುಚಿತ್ರವನ್ನು ನಾವು ಶೂಟ್ ಮಾಡಿದ್ದೇವೆ. ಈ ಕಿರುಚಿತ್ರದಲ್ಲಿ ನಾನು ರೈತನ ಪಾತ್ರದಲ್ಲಿ ನಟನೆಯನ್ನು ಮಾಡಿದ್ದೇನೆ. ಈ ಕಿರುಚಿತ್ರ ಅದ್ಭುತವಾಗಿ ಮೂಡಿಬಂದಿದೆ. ಈ ಕಿರುಚಿತ್ರವನ್ನು ನೀವೆಲ್ಲರೂ ಕೂಡ ನೋಡಿ ಪ್ರೋತ್ಸಾಹ ಕೊಡಬೇಕು, ಕಾಮೆಂಟ್ ಮಾಡಬೇಕು. ಅದೇ ರೀತಿ ವಿ.ಕೆ. ರಘು ಸರ್ ಇವರ ಪ್ರೋತ್ಸಾಹದಲ್ಲಿ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮ ಮೂಡಿಬಂದಿದೆ. ದಯವಿಟ್ಟು ಈ ನಮ್ಮ ತಂಡವನ್ನು ಪ್ರೋತ್ಸಾಹಿಸಿ ಈ ಕಲಾವಿದರನ್ನ ನೀವು ದಯವಿಟ್ಟು ಬೆಳೆಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಮಸ್ಕಾರ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಶಿವಮೂರ್ತಿ ಎಂಬ ಚಿಕ್ಕಮಗಳೂರು. ಒಂದು CNS ಕ್ರಿಯೇಷನ್ಸ್ ಎಂಬ ಯೂಟ್ಯೂಬ್ ಚಾನಲ್ ಹೊಸದಾಗಿ ಕ್ರಿಯೇಟ್ ಆಗಿದೆ. ಆ ಚಾನಲ್ನಲ್ಲಿ ರೈತನ ಬವಣೆ ಎಂಬ ಕಿರುಚಿತ್ರವನ್ನು ಈಗಾಗಲೇ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ. ದಯವಿಟ್ಟು ಅದು ಬಹಳ ಅದ್ಭುತವಾಗಿ, ಸೊಗಸಾಗಿ, ಸುಂದರವಾಗಿ ಮೂಡಿ ಬಂದಿದೆ. ದಯವಿಟ್ಟು ಅದನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು. ಅದೇ ರೀತಿ ಆ ಪಾತ್ರದಲ್ಲಿ ನನಗೆ ಒಬ್ಬ ರೈತನ ಮಗ ಯಾವ ರೀತಿ ಅನುಭವಿಸ್ತಾನೆ, ಕುಡುಕ ಜೀವನ, ಅವನ ಜೀವನ ಯಾವಾಗ ಹಾಳಾಗುತ್ತೆ, ಮತ್ತೆ ಅವರ ಅಪ್ಪನ ಜೀವನ ಹೇಗೆ ನಾಶ ಮಾಡ್ತಾನೆ ಮಗ ಅನ್ನೋದನ್ನ ಕೂಡ ಅಲ್ಲಿ ತೋರಿಸಿದ್ದಾರೆ. ಆ ಚಿತ್ರ ಸದ್ಯದಲ್ಲೇ ನಾವು ತೆರೆ ಮೇಲೆ ಕಾಣಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನಮ್ಮ ಚಿಕ್ಕಮಗಳೂರಿನ ಕಲಾವಿದರನ್ನ ಬೆಳೆಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇನೆ. ನಮಸ್ಕಾರ. CNS ಕ್ರಿಯೇಷನ್ ತಂಡದಿಂದ ಒಂದು ರೈತನ ಬವಣೆ ಎಂಬ ಕಿರುಚಿತ್ರದ ಚಿತ್ರೀಕರಣ ಈಗಾಗಲೇ ಪೂರ್ಣ ಕಂಪ್ಲೀಟ್ ಆಗಿದೆ. ಇದರಲ್ಲಿ ನನಗೂ ಕೂಡ ಒಂದು ಪಾತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಒಬ್ಬ ರೈತನ ಪಾತ್ರ. ರೈತ ಜೀವನದಲ್ಲಿ ಎಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾನೆ, ಅವನಿಗೆ ಎಷ್ಟು ಕಷ್ಟಗಳು ಬರ್ತವೆ, ಯಾವ ರೀತಿ ಅವನು ಅದನ್ನು ನಿಭಾಯಿಸಬೇಕು. ಮಳೆ ಬಂದರೂ ಕಷ್ಟ, ಮಳೆ ಬರದೇ ಹೋದ್ರೂ ಕಷ್ಟ, ವಿಪರೀತ ಮಳೆ ಬಂದು ಬೆಳೆ ಹಾನಿ ಆದರೂ ಅದನ್ನೂ ಕಷ್ಟ, ಇತ್ಲಾಗಿ ಮನೆ ಪರಿಸ್ಥಿತಿಗಳು, ಇಂತಹ ಹಲವಾರು ಸಂಕಷ್ಟಗಳನ್ನು ರೈತ ಅನುಭವಿಸ್ತಾನೆ. ಇಂಥ ಅನುಭವಿಸೋದನ್ನು ಒಂದು ಪೂರ್ಣ ಪ್ರಮಾಣದಲ್ಲಿ ಎಲ್ಲರಿಗೂ ತಲುಪಿಸುವಂಥ ಪ್ರಯತ್ನ ಇದರಲ್ಲಿ ನನಗೆ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ. ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀನಿ ಎಂಬ ನಂಬಿಕೆ ನನಗಿದೆ. ಹಾಗೆಯೇ ಅದ್ಧೂರಿಯಾಗಿ ಮೂಡಿ ಬಂದಿದೆ. ಇದನ್ನು ನೀವು ಖಂಡಿತವಾಗ್ಲೂ ನೋಡಲೇಬೇಕು. ಇದನ್ನು ನೋಡುವ ಮುಖಾಂತರ, ಹಾಗೆ CNS ಚಾನಲ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮ್ಮ ಕಲಾವಿದರನ್ನು ದಯವಿಟ್ಟು ಬೆಳೆಸಿ, ಉಳಿಸಿ, ಹಾಗೆ ಪ್ರೋತ್ಸಾಹಿಸಿ. ನಮಸ್ಕಾರ. ನನ್ನ ಹೆಸರು ಸೋಮಶೇಖರ್ ಅಂತ. ನಮ್ಮ ಉದ್ದೇಶ ಏನಂದರೆ, ನಮ್ಮ CNS ಕ್ರಿಯೇಷನ್ಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಕಿರುಚಿತ್ರ ಬಿಡುಗಡೆ ಮಾಡ್ತಿದ್ದೀವಿ. ಅದರ ಹೆಸರು ಬಂದ್ಬಿಟ್ಟು ರೈತನ ಬವಣೆ ಅಂತ.
ಈಗಾಗಲೇ ಚಿತ್ರೀಕರಣ ಮುಗಿದು ಹೋಗಿದೆ ಮತ್ತು ಇದರ ನಿರ್ಮಾಣ ವಿ.ಕೆ. ರಘು ಅಂತ ರಘು ಸರ್. ಈ ಕಿರುಚಿತ್ರನ ತಾವುಗಳು ನೋಡಬೇಕು, ಪ್ರೋತ್ಸಾಹಿಸಬೇಕು, ಆಶೀರ್ವದಿಸಬೇಕು. ಅದೇ ರೀತಿ ಲೈಕ್, ಶೇರ್, ಕಮೆಂಟ್ ಮಾಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿ ಮನವಿ. ನಮಸ್ಕಾರ. ಹಾಯ್, ಎಲ್ಲರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೀರು ಮಾತಾಡ್ತಾ ಇರೋದು. ನಮ್ಮ ಚಿಕ್ಕಮಗಳೂರಿನ ಒಂದು ಅದ್ಭುತವಾದಂಥ ಯೂಟ್ಯೂಬ್ ಚಾನಲ್ CNS ಕ್ರಿಯೇಷನ್ಸ್. ಇದು ಈಗಾಗಲೇ ನಮ್ಮ ಚಿಕ್ಕಮಗಳೂರಿನಲ್ಲಿ ನಾವು ಈಗಾಗಲೇ ಓಪನ್ ಮಾಡಿಬಿಟ್ಟಿದ್ದೇವೆ. ಸೊ ಅದ್ರ ಮೂಲಕ ಎಷ್ಟೋ ವಿಡಿಯೋಗಳನ್ನ ನಾವು ಈಗಾಗಲೇ ಜನರಿಗೆ ಬಿಟ್ಕೊಡ್ತಾ ಇದೀವಿ. ಅದರಲ್ಲಿ ಕಾಮಿಡಿ ಆಗಿರ್ತಕ್ಕಂಥದ್ದು ಅಥವಾ ಒಳ್ಳೆ ಜನರಿಗೆ ಏನು ತಲುಪಬೇಕಂತ ಒಳ್ಳೊಳ್ಳೆಯ ಕಂಟೆಂಟ್ಗಳನ್ನ ಮಾಡಿ ನಾವು ಬಿಡ್ತಾ ಇದೀವಿ. ಸೊ ಇದು ತಮಗೆಲ್ಲರೂ ಕೂಡ ಗೊತ್ತಿದೆ. ಸೊ ಅದ್ರ ಜೊತೆಯಲ್ಲಿ ರೈತನ ಬವಣೆ. ಈ ಒಂದು ರೈತನ ಬವಣೆ ಅಂದ್ರೆ ರೈತ ಯಾವ ರೀತಿಯಾದಂತಹ ಕಷ್ಟಗಳನ್ನ ಅನುಭವಿಸ್ತಾನೆ, ಅವನು ಅನುಭವಿಸಿದ ನಂತರ ಯಾವ ರೀತಿಯಾದಂತಹ ಒಂದು ಡಿಸಿಷನ್ ತಗೊಳ್ತಾನೆ, ಮತ್ತೆ ಅವನ ಮಗನಿಂದ ಆ ರೈತನಿಗೆ ಏನಾಗುತ್ತೆ, ಆ ಮಗ ಎಷ್ಟೆಲ್ಲ ಕಷ್ಟ ಕೊಡ್ತಾನೆ, ಹಾಗೆ ಆ ರೈತ ಮಳೆ ಬೆಳೆಗಳಿಂದ ಎಷ್ಟು ನೋವುಗಳನ್ನ ಅನುಭವಿಸ್ತಾನೆ ಅನ್ನುವಂಥ ಒಂದು ಚಿತ್ರೀಕರಣವನ್ನ ಶಾರ್ಟ್ ಆಗಿ ಮಾಡಿದೀವಿ. ಸೊ ಒಂದು ಉತ್ತಮವಾಗಿ ಮೂಡಿ ಬಂದಿರತಕ್ಕಂಥ ಒಂದು ಚಿತ್ರ ಇದು ನಮ್ಮ ರೈತನ ಭವನೆ. ಅದ್ರ ಜೊತೆ ನಮ್ಮ ಇಡೀ CNS ಟೀಮ್ ವರ್ಕ್ ಮಾಡಿರ್ತಕ್ಕಂಥದ್ದು ಈ ರೈತನ ಭವನೆ. ಯಾಕೆಂದ್ರೆ ನಾವು ಯಾವುದೇ ಮಾಡಿದ್ರು ಕೂಡ ಇಡೀ ಟೀಮ್ ವರ್ಕ್ ಮಾಡುತ್ತೆ. ಸೊ ಆ ಟೀಮ್ ಮೂಲಕ ನಾವೆಲ್ಲರೂ ಕೂಡ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ನಮ್ಗೆಲ್ಲರೂ ಕೂಡ ಗೊತ್ತಿದೆ, ನಮ್ಮ ಹರೀಶ್ ಅವರು, ಹಾಗೆ ನಮ್ಮ ರಘು ಸರ್, ಹಾಗೆ ನಮ್ಮ ಶಿವಮೂರ್ತಿ ಅವರು, ಹಾಗೆ ನಮ್ಮ ಮಂಜುನಾಥ್ ಸರ್, ಹಾಗೆ ನಮ್ಮ ಸ್ವಾಮಿ ಸೋಮಶೇಖರ್ ಸರ್, ಹಾಗೆ ಅನಂತ್ ಸರ್, ಮತ್ತೆ ಇನ್ನೂ ಕೂಡ ಸಾಕಷ್ಟು ನಮಗೆ ಸಹಕಾರ ಕೊಡ್ತಾ ಒಂದು ಅದ್ಭುತವಾದಂತಹ ಒಂದು ತಂಡವಾಗಿ ನಿರ್ಮಾಣ ಮಾಡಿ ತಂಡವಾಗಿ ಈ ಒಂದು ವರ್ಕ್ ಅನ್ನ ಮಾಡಿದ್ದೇವೆ. ಸೊ ನಾನ್ ಕೇಳೋದಿಷ್ಟೇ, ರೈತನ ಭವನೆ ಇನ್ನೇನು ಕೆಲವೇ ದಿನದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಸೊ ಇದು ನಾವು ಬಿಡ್ತಾ ಇರ್ತಕ್ಕಂಥ ಒಂದು ಪೋಸ್ಟರ್ ಆಗಿ ಬಿಡ್ತಾ ಇದೀವಿ. ಸೊ ಇನ್ನೇನು ಕೆಲವೇ ದಿನದಲ್ಲಿ, ಫಸ್ಟ್ ಆಫ್ ಆಲ್ ನಾವು ಇದರ ಒಂದು ಟ್ರೈಲರ್ ನ ಇನ್ನು 2 ದಿನದಲ್ಲಿ ನಾವು ನಿಮಗೆ ಬಿಡ್ತಾ ಇದೀವಿ. ಇದಾದ ನಂತರ ಒಂದು 2-3 ದಿನದಲ್ಲಿ ನಾವು ಇಡೀ ಒಂದು ಚಿತ್ರಣವನ್ನ ನಾವು ನಿಮ್ಮ ಮುಂದೆ ಕಣ್ಮುಂದೆ ತರ್ತೇವೆ. ಸೊ ನಾನ್ ಕೇಳೋದಿಷ್ಟೇ, ನಮ್ಮ ಈ ಒಂದು ಕಲಾವಿದರನ್ನ ತಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು ಅಂತಂದ್ರೆ ಇಷ್ಟೇ ಮಾಡಬೇಕಾಗಿರೋದು. ನಮ್ಮ CNS ಕ್ರಿಯೇಷನ್ಸ್ ಅನ್ನುವಂಥದ್ದನ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆನಲ್ಲಿ ನಮ್ಮ ವಿಡಿಯೋಗಳನ್ನ ನೋಡಿ ಹಾಗೆ ಲೈಕ್ ಮಾಡೋದ್ರ ಮೂಲಕ, ಶೇರ್ ಮಾಡೋದ್ರ ಮೂಲಕ ನಮ್ಮ ಇಡೀ ತಂಡದ ಕಲಾವಿದರಿಗೆ, ನಮ್ಮ ಚಿಕ್ಕಮಗಳೂರು ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತೀರ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಯಾಕೆಂದ್ರೆ ಇದು ನಮ್ಮ ಜನಗಳಿಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ನಾವೆಲ್ಲರೂ ಕೂಡ ಕಷ್ಟಪಟ್ಟು ಏನಾದ್ರೂ ಒಂದು ಕಂಟೆಂಟ್ಗಳು ಜನರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗ್ತಾ ಇದೀವಿ. ಸೊ ನಾವು ಕೇಳೋದಿಷ್ಟೇ, ದಯಮಾಡಿ ನಮ್ಮ ಈ ಒಂದು CNS ಟೀಮ್ ನ ಪ್ರೋತ್ಸಾಹಿಸಿ, ಎಲ್ಲರೂ ಕೂಡ ಸಹಕಾರ ನೀಡ್ತೀರ ಅಂತ ನಾನು ಕೂಡ ತಿಳ್ತಾ, ರೈತನ ಭವನೆ ಇನ್ನೇನು ಕೆಲವೇ ದಿನದಲ್ಲಿ ನಿಮ್ಮ ಕಣ್ಮುಂದೆ ಬರುತ್ತೆ. ಎಲ್ಲರೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ವೆರಿ ಮಚ್.